ಖಾನಾಪುರ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ಮೇಲೆ ಸೊಸೆ ಕುಟುಂಬ ಭಯದಿಂದ ನಿಂತಿರುತ್ತದೆ. ಅಜ್ಜಿ, ನಾವಿಲ್ಲಿ ಎಷ್ಟೊತ್ತು ಅಂತ ಇರಬೇಕು? ನನ್ನ ಕಾಲು ಎಳಿತಾ ಇದೆ. ನನ್ನ ಕಷ್ಟ ಯಾರಿಗೆ ಹೇಳ್ಕೊಳ್ಳೆ ಮೊಮ್ಮಗಳೇ? ಅತ್ತೆ, ನಮಗೆ ಸ್ವಲ್ಪ ದೂರದಲ್ಲಿ ಬೆಂಚಿದೆ, ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಅಮ್ಮ, ನಾನು ಅಲ್ಲಿಗೆ ಹೋಗಲ್ಲ ಸೊಸೆ, ಇಲ್ಲೇ ನಿಂತಿರ್ತೀನಿ. ಆ ರೈಲ್ವೆ ಅಧಿಕಾರಿ ಕೋಪದಿಂದ ಬಂದು ಅರ್ಥವಾಗದ ಭಾಷೆಲಿ ಬೈತಾನೆ. ಅವನಮ್ಮನ ಹೊಟ್ಟೆ ಹೊಡಿಯ. ಏನಾಗಲ್ಲ ಶಾರದಾ, ಹೋಗಿ ಅಲ್ಲಿ ಕೂತ್ಕೋ. ಆ ಅಧಿಕಾರಿ ಬಂದಾಗ ಕಾಲನ್ನು ತೋರ್ಸು, ನೋವಿದೆ ಅಂತ ಹೇಳೋಣ ಬಿಡು, ಆಗ ಅರ್ಥ ಮಾಡ್ಕೋತಾನೆ. ನನಗೆ ನಂಬಿಕೆ ಇಲ್ಲ ರೀ. ಹೋಗಿ ಅತ್ತೆ, ಮಕ್ಕಳ ಜೊತೆ ಹೋಗಿ ಕೂತ್ಕೊಳ್ಳಿ. ಆ ಸಾರು ಬಂದಾಗ ಏನೋ ಒಂದು ಹೇಳೋಣ. ಹೌದಮ್ಮ, ಮಕ್ಕಳ ಜೊತೆ ಹೋಗಿ ಅಲ್ಲಿ ಕೂತ್ಕೋ, ಏನೋ ಒಂದು ಆಗುತ್ತೆ ಬಿಡು, ನಂತರ ನೋಡ್ಕೊಳ್ಳೋಣ. ಯಾರ ಜೊತೆಗೂ ನಮ್ಗೆ ಜಗಳ ಬೇಡ ಕಣೋ. ಇದು ನಮ್ಮ ಏರಿಯಾ ಅಲ್ಲ, ಇಲ್ಲಿ ಯಾರಿಗೂ ನಮ್ಮ ಭಾಷೆ ಬರೋ ಹಾಗಿಲ್ಲ. ಮೊದಲು ನಮ್ಮ ಭಾಷೆ ಅರ್ಥವಾಗ್ತಾ ಇಲ್ಲ ಕೂಡ. ಆ ಅಧಿಕಾರಿ ಜೊತೆ ಜಗಳ ಹೊಡೆದೇನಕ್ಕೆ ಹೇಳು? ಅವ್ರು ಬರೋ ಹಾಗೆ ಹೀಗೆ ನಿಂತ್ಕೊಳ್ಳೋಣ ಬಿಡು. ಅಜ್ಜಿ, ನಾನು ಹೋಗಿ ಕೂತ್ಕೋತೀನಿ. ನಿಲ್ಲೋದು ನನ್ನಿಂದ ಆಗ್ತಾ ಇಲ್ಲ. ನಾನು ಕೂಡ ಬರ್ತೀನಿ ಅಣ್ಣಯ್ಯ, ನಂಗೆ ಕೂಡ ಕಾಲು ಎಳಿತಾ ಇದೆ. ಮಕ್ಕಳೇ, ಎಲ್ಗೂ ಹೋಗ್ಬೇಡಿ, ಆ ಅಧಿಕಾರಿ ಬಂದ ಅಂದ್ರೆ. ಆಗಲೇ ಟಿಸಿ ಅಧಿಕಾರಿ ಅವರ ಹತ್ರಕ್ಕೆ ಬರ್ತಾನೆ. ಎಲ್ಲರೂ ಲೈನಲ್ಲಿ ನಿಂತಿರುತ್ತಾರೆ. ಅವರನ್ನು ಕೋಪದಿಂದ ನೋಡ್ತಾನೆ. ಶಾರದಾ ಅವರು ಭಯದಿಂದ ಅಧಿಕಾರಿನ ನೋಡ್ತಾ ಇರ್ತಾರೆ. ಟಿಸಿ ಶಾರದಳ ಹತ್ರ ಬರ್ತಾನೆ. ಶಾರದಾ ಅವನನ್ನು ನೋಡಿ, ಇವನ ಅಮ್ಮನ ಹೊಟ್ಟೆ ಹೊಡಿಯ, ನನ್ನ ಮೊಮ್ಮಗನ ಜೊತೆ ಸೇರಿ ಮೂವರು ಗಂಡಸರು ಪಕ್ಕದಲ್ಲೇ ಇದ್ರೆ ಇವನು ಮಾತ್ರ ನನ್ನ ಹತ್ರಕ್ಕೆ ಬಂದು ನಿಂತಿದ್ದಾನೆ. ನನ್ನ ಮಾತ್ರ ನೋಡ್ತಾ ಇದ್ದಾನೆ. ಇವನ್ ಕಣ್ಣಲ್ಲಿ ಬೆಂಕಿ ಹುಯ್ಯ, ಇವನ್ ಕಣ್ಣಿಯಿಂದ ಗೋಲಿ ಆಟ ಆಡಲ್ವಾ? ಇವನ ಕಣ್ಣಿಗೆ ಏನೋ ದಿಕ್ಕಿಲ್ಲದ ಹೆಸರಿಲ್ಲದ ರೋಗ ಬರಲಿ. ಹೋಗಯ್ಯ, ಇಲ್ಲಿಂದ ಹೊರಟೋಗು, ನಿನ್ನ ಕಣ್ಣನ ಕಾಗೆ ಕುಕ್ಕ ಎಂದು ಬೈದುಕೊಳ್ಳುತ್ತಾ ಟಿಸಿಯನ್ನು ಅದೊಂಥರ ನೋಡ್ತಾ ಇರ್ತಾಳೆ. ಟಿಸಿ ಅಧಿಕಾರಿ ಕೋಪದಿಂದ ನೋಡುತ್ತಾ, ನೀವೆಲ್ಲ ಏಕೆ ಟಿಕೆಟ್ ತಗೊಂಡಿಲ್ಲ? ಹಿಂದಿಯಲ್ಲಿ ಟಿಸಿ ಅಧಿಕಾರಿ ಕೇಳುತ್ತಲೇ ಎಲ್ಲರೂ ಮುಖವನ್ನು ನೋಡ್ಕೋತಾ ಇರ್ತಾರೆ. ಬೆಚ್ಚ ಮುಖ ಹಾಕೊಂಡು ಯಾಕೆಲ್ಲ ನೋಡ್ತಾ ಇದ್ದೀರಾ? ನೀವೆಲ್ಲ ಯಾಕೆ ಟಿಕೆಟ್ಸ್ ತಗೊಂಡಿಲ್ಲ? ಟಿಕೆಟ್ಸ್ ಇಲ್ದೆ ಜರ್ನಿ ಮಾಡಿದ್ರೆ ಫೈನ್ ಕಟ್ಟಬೇಕು. ಹೋ ಸೊಸೆ, ಇವನ್ ನಿನ್ನ ಹತ್ರ ಕರ್ಕೊಳೆ, ನನ್ ಕೈ ಕಾಲು ಒಣಗ ಹೋಗ್ತಾ ಇದೆ. ಇವನ್ ಹೀಗೆ ನನ್ ಮುಂದೆ ನಿಂತ್ಕೊಂಡು ನನ್ನನ್ನು ಹೀಗೆ ನೋಡ್ತಾ ಇದ್ರೆ ಮುಂಗುಸಿ ನೋಡ್ತಾ ಇರೋ ಹಾಗಿದೆ. ಇವನ ನಿನ್ನ ಹತ್ರ ಕರ್ಕೊಳೆ. ಸರ್, ಟಿಸಿ ಅಧಿಕಾರಿ ಅನಾಮಿಕಳ ಹತ್ರ ಬರ್ತಾನೆ. ಅನಾಮಿಕಳನ್ನು ಅದೊಂಥರ ನೋಡ್ತಾ ಇರ್ತಾನೆ. ಅತ್ತೆ, ಮಾವಯ್ಯ, ಏನು ಅಂದ್ರೆ? ಮಕ್ಕಳೇ, ನಾನು 3 ಲೆಕ್ಕ ಇಡ್ತೀನಿ. ನಿನ್ನಮ್ಮನ ಹೊಟ್ಟೆ ಹೊಡಿಯ, ಹುಲಿ ಮೇಕೆ ಆಡೋದು ಈಗ್ಲೇನೆ? ಹುಲಿ ಮೇಕ ಅಂದ್ರೆ ಏನು? ಶಾರದಾ, ಸ್ವಲ್ಪ ಹೊತ್ತು ನೀನೇನು ಮಾತಾಡ್ಬೇಡ. ಸೊಸೆ ತನ್ನ ಬುದ್ಧಿವಂತಿಕೆಯಿಂದ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಾ ಇದ್ದಾಳೆ. ನೀನು ಗಾಬರಿ ಆಗ್ತಾ ಸೊಸೆ ಮಾಡ್ತಾ ಇರೋ ಕೆಲ್ಸನ ಆಡ್ಕೋಬೇಡ. ನೀನ್ ಹೇಳಮ್ಮ ಸೊಸೆ. ಅತ್ತಿ, ನಾನು ಹೇಳಿದ್ದು ಹುಲಿ ಮೇಕೆ ಆಡೋಣ ಅಂತಲ್ಲ. ನಾನು 3 ಲೆಕ್ಕ ಇಡ್ತಲೆ, ಎಲ್ರು ಸೇರಿ ಕೈ ಮುಗಿಯೋಣ, ಬಿಡು ಅಂತ ಬೇಡ್ಕೊಳ್ಳೋಣ ಅತ್ತೆ. ಹೌದು ಸೊಸೆ, ನಾವು ಹೇಳುದು ಅವನಿಗೆ ಅರ್ಥವಾಗಲ್ವಲ್ಲ. ಅವನ್ ಕೇಳ್ತಾ ಇರೋದು ನಮ್ಗೆ ಅರ್ಥವಾಗ್ತಾ ಇಲ್ಲ. ಅದಕ್ಕೆ ಅಂತ ನಾವು ಕೈ ಮುಗಿದ್ರೆ ಅರ್ಥ ಮಾಡ್ಕೋತಾನೇನೋ ಅಂತ ಅನಿಸುತ್ತೆ. ಸರಿ ಸೊಸೆ, ನೀನು 3 ಲೆಕ್ಕ ಬಿಡು. ಅನಾಮಿಕಾ 3 ಲೆಕ್ಕ ಬಿಡುತ್ತಾಳೆ. ಎಲ್ಲರೂ ಸೇರಿ ಕ್ಷಮಿಸು ಎನ್ನುವ ಹಾಗೆ ದೀನವಾದ ಮುಖದಿಂದ ಕೈ ಮುಗಿಯುತ್ತಾರೆ. ಟಿಸಿ ಅಧಿಕಾರಿಗೆ ಅವರನ್ನು ಹಾಗೆ ನೋಡುತ್ತಲೇ ಪಾಪ ಎನಿಸುತ್ತೆ. ಇನ್ನು ಅವರನ್ನು ಬಿಡುತ್ತಾನೆ. ಶಾರದಳ ಕುಟುಂಬ ಎಲ್ಲರೂ ಉಸಿರೆಳೆದುಕೊಂಡು ಆ ಸ್ಟೇಷನ್ ಇಂದ ಹೊರಗೆ ಹೊರಟು ಹಾಗೆ ನಡೆದುಕೊಳ್ಳುತ್ತಾ ದಟ್ಟವಾದ ಕಾಡಿನ ಜಾಗಕ್ಕೆ ಬರುತ್ತಾರೆ. ಒಂದು ಮರದ ಕೆಳಗೆ ಎಲ್ಲರೂ ಕೂತ್ಕೋತಾರೆ. ತಾತಯ್ಯ, ಬಾಯಾರಿಕೆ ಆಗ್ತಾ ಇದೆ, ಈ ಕಾಡಲ್ಲಿ ಎಲ್ಲಾದ್ರೂ ನೀರಿದೆಯೇನೋ ನೋಡಿ. ಹಾಗೆ ತಿನ್ನೋದಕ್ಕೆ ಕೂಡ ಏನಾದ್ರೂ ಇರುತ್ತೇನೋ ನೋಡು ತಾತಯ್ಯ. ಸರಿ ಮಕ್ಕಳೇ, ನಾನು ನನ್ನ ಮಗ ಹೋಗಿ ನೋಡ್ಕೊಂಡ್ ಬರ್ತೀವಿ, ಅಲ್ಲಿವರೆಗೂ ಇಲ್ಲೇ ಇರಿ. ಸರಿ ತಾತಯ್ಯ. ಅನಾಮಿಕಾ, ಮಕ್ಕಳನ್ನು ನೋಡ್ತಾ ಇರಿ. ಮರದ ನೆರಳು ತಣ್ಣಗಿದೆ ಅಂತ ಅತ್ತೆ ಸೊಸೆಯರು ಮಲ್ಕೋಬೇಡಿ. ಹಸಿವೆ ಆಗ್ತಿದ್ರೆ ನಿದ್ದೆ ಹೇಗೆ ಬರುತ್ತೋ, ಮೊದಲು ನೀವು ಹೋಗಿ ಕುಡಿಯೋದಕ್ಕೆ ಏನಾದ್ರೂ ನೀರು, ತಿನ್ನೋದಕ್ಕೆ ಏನಾದ್ರೂ ಹಣ್ಣಿದೆಯೋ ನೋಡಿ. ಹೋಗಿ. ಮಾವಯ್ಯ, ಈ ಕಾಡನ್ನ ನೋಡ್ತಿದ್ರೆ ಬಹಳ ದೊಡ್ಡದು ಅನಿಸ್ತಾ ಇದೆ. ಕತ್ತಲಾದ್ರೆ ನಾವು ಈ ಕಾಡಿನಲ್ಲಿರೋದು ಬಹಳ ಕಷ್ಟಕರವಾದದ್ದು. ಕತ್ತಲಾಗೋದ್ರೊಳಗೆ ನಾವು ಈ ಕಾಡನ್ನ ದಾಟಬೇಕು, ಇಲ್ಲಾಂದ್ರೆ ನಾವು ಕಷ್ಟದಲ್ಲಿ ಬೀಳೋ ಅವಕಾಶ ಹೆಚ್ಚಾಗಿದೆ. ಸರಿ ಅನಾಮಿಕಾ, ನಾನು ಅಪ್ಪ ಕಾಡಿನಲ್ಲಿ ಚಕ ತಿರುಗುತ್ತಾ ನೀರಾದ್ರೂ ಹಣ್ಣಾದ್ರೂ ಏನಾದ್ರೂ ಸಿಗುತ್ತಾ ನೋಡ್ತೀವಿ. ನೀವು ಜಾಗೃತಿಯಾಗಿರಿ. ರಮೇಶ್ ಪ್ರಸಾದರು ಕಾಡಿನಲ್ಲಿ ತಿರುಗುತ್ತಾ ನೀರಿಗಾಗಿ ಹಣ್ಣಿಗಾಗಿ ನೋಡುತ್ತಾ ಇರುತ್ತಾರೆ. ಶಾರದಾ ಅನಾಮಿಕಾ ಮಕ್ಕಳನ್ನು ಜಾಗ್ರತೆಯಿಂದ ನೋಡ್ಕೊಳ್ತಾ ಮಾತಾಡ್ತಾ ಇರ್ತಾರೆ. ತಂದೆ ಮಗನಿಗೆ ಕಾಡಿನಲ್ಲಿ ಹರಿಯುತ್ತಿರುವ ತೊರೆ ಕಾಣಿಸುತ್ತದೆ. ಆ ನಂತರ ಹಣ್ಣಿಗಾಗಿ ನೋಡುತ್ತಾರೆ. ಹಣ್ಣು ಕೂಡ ಸಿಗುತ್ತದೆ. ತಂದೆ ಮಗ ಹಣ್ಣನ್ನು ತೆಗೆದುಕೊಂಡು ಶಾರದಾ ಅವರ ಹತ್ರಕ್ಕೆ ಬರ್ತಾರೆ. ಅವರಿಗೆ ಹಣ್ಣು ಕೊಡುತ್ತಾರೆ. ಎಲ್ಲರೂ ಹಣ್ಣು ತಿನ್ನುತ್ತಾ ಇರುತ್ತಾರೆ. ಈ ಹಣ್ಣು ತಿನ್ನಿ,
ಕುಡಿಯೋದಕ್ಕೆ ಈ ಪಕ್ಕದಲ್ಲೇ ತೊರೆ ಕೂಡ ಇದೆ, ಅಲ್ಲಿಗೆ ಹೋಗಿ ನೀರ್ ಕುಡಿದು ಮತ್ತೆ ನಾವು ಇಲ್ಲಿಗೆ ಬರೋಣ. ಕತ್ತಲಾದ್ರೆ ಬಹಳ ಕಷ್ಟ. ಇನ್ನು ಹಣ್ಣು ತಿಂದು ತೊರೆಯ ಹತ್ತಿರ ನೀರು ಕುಡಿದು ಎಲ್ಲರೂ ಕಾಡಿನಲ್ಲಿ ನಡೆಯುತ್ತಾ ಹಾಗೆ ಮುಂದಕ್ಕೆ ಹೋಗುತ್ತಾ ಇರುತ್ತಾರೆ. ಸ್ವಲ್ಪ ಸಮಯದ ನಂತರ, ಅಜ್ಜಿ, ಈ ಕಾಡನ್ನ ನೋಡ್ತಾ ಇದ್ರೆ ಬಹಳ ಭಯವಾಗ್ತಾ ಇದೆ. ನಾವು ಬೇಗ ಕಾಡಿನಿಂದ ಹೊರಗೆ ಬರ್ಬೇಕು. ಅದಕ್ಕೆ ಅಲ್ವಾ ಮೊಮ್ಮಗಳೇ ಚಕ ಚಕ ಕಾಡಿಂದ ನಡ್ಕೊಂಡು ಹೋಗ್ತಾ ಇದೀವಲ್ಲ. ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಕಾಡಿನಲ್ಲಿ ನಡೆಯುತ್ತಾ ಹೋಗುತ್ತಾ ಇರುತ್ತಾರೆ. ಎಷ್ಟು ನಡೆದರೂ ಕಾಡು ಮಾತ್ರ ಅವರು ದಾಟಲಾರದೆ ಹೋಗುತ್ತಾರೆ. ಇದೇನೆ ಸೊಸೆ, ಎಷ್ಟು ನಡೆದ್ರು ನಾವು ಕಾಡನ್ನ ದಾಟಿ ಮುಂದಕ್ಕೆ ಹೋಗ್ತಾ ಇಲ್ಲ. ಯಾಕೆ? ನಡೆದು ನಡೆದು ಕಾಲು ಎಳಿತಾ ಇದೆಯೇ. ಇನ್ನು ನಡೆಯೋದಂತೂ ನನ್ನಿಂದ ಆಗಲ್ಲ. ದೊಡ್ಡವರು ನೀವೇ ಹಾಗಂದ್ರೆ ಮತ್ತೆ ಮಕ್ಕಳ ಪರಿಸ್ಥಿತಿ ಹೇಗಿರುತ್ತೆ? ಅಮ್ಮ, ಅಜ್ಜಿ ಹೊರಗೆ ಹೇಳಿದ್ಲು, ನಾನು ಹೇಳ್ತಾ ಇಲ್ಲ ಅಷ್ಟೇ. ಹೌದು ಅಮ್ಮ, ನಮ್ ಕಾಲು ಕೂಡ ಎಳಿತಾ ಇದೆ ಅಮ್ಮ. ಕಾಲೆಳೆದ್ರು ಬಹಳ ನೋವಾದ್ರು ಕಡೆಗೆ ಕಾಲಿಗೆ ಮುಳ್ಳು ಚುಚ್ಚಿದ್ರು ಸರಿ, ನಾವು ಕಾಡಿಂದ ಹೊರಟು ಹೋಗ್ಲೇಬೇಕು. ನಡೀರಿ, ಮತ್ತಷ್ಟು ವೇಗವಾಗಿ ನಡೀರಿ. ಹೌದು ಮಕ್ಕಳೇ. ಶಾರದಾ, ನೀನು ಕೂಡ ನಡೆಯೋದು ನಿಲ್ಲಿಸ್ಬೇಡ. ನಡೆಯೋದು ನಿಲ್ಸಿದ್ರೆ ಈ ಕಾಡಿನಲ್ಲೇ ಅಂತ್ಯ ಆಗಿ ಹೋಗ್ತೀವಂತ ನಂಗೂ ಅರ್ಥವಾಗ್ತಾ ಇದೆ. ಅದಕ್ಕೆ ನಾನು ಎಲ್ಲಿಯೂ ನಡೆಯೋದು ನಿಲ್ಸಿಲ್ಲ ಹೊರತು ಮುಂದಕ್ಕೆ ನಡೀತಾನೆ ಇರ್ತೀನಿ. ಎಲ್ಲರೂ ಮಾತನಾಡಿಕೊಳ್ಳುತ್ತಾ ಕತ್ತಲಾಗುತ್ತಾ ಇರುವಾಗ ಅತಿ ಕಷ್ಟದಿಂದ ಕಾಡನ್ನು ದಾಟಿಕೊಂಡು ಮರುಭೂಮಿಯ ಜಾಗಕ್ಕೆ ಬರುತ್ತಾರೆ. ಸುತ್ತಲೂ ನೋಡುತ್ತಾರೆ, ಎಲ್ಲ ಮರುಭೂಮಿ, ಕಲ್ಲು ಮುಳ್ಳು ಬಿಟ್ಟು ಏನೂ ಇರುವುದಿಲ್ಲ. ಎಲ್ಲರಿಗೂ ಭಯವಾಗ್ತಾ ಇರುತ್ತೆ. ಅಜ್ಜಿ, ನಂಗೆ ತುಂಬಾ ಭಯವಾಗ್ತಾ ಇದೆ, ನನ್ನ ಎತ್ಕೋ. ಶಾರದಾ ಭವ್ಯಳನ್ನು ಎತ್ತಿಕೊಳ್ಳುತ್ತಾಳೆ. ಸೊಸೆ, ಈಗ ನಾವು ಎಲ್ಲಿದ್ದೀವಿ? ಪೂರ್ತಿಯಾಗಿ ಕತ್ತಲಾಗುವ ಮೊದಲೇ ನಾವು ಇರೋದಕ್ಕೆ ಏನೋ ಒಂದು ಪ್ಲೇಸ್ ಹುಡುಕೆ. ನೋಡ್ತಾ ಇದ್ದೀನತ್ತೆ. ಏನು ಅಂದ್ರೆ, ನೀವು ಮಗ ಕೂಡ ಹುಡುಕ್ರಿ, ನಾವಿರೋದಕ್ಕೆ ಏನಾದ್ರೂ ಜಾಗ ಹುಡುಕ್ರಿ, ಕತ್ತಲಾಗ್ತಾ ಇದೆ. ರಮೇಶ್ ಒಂದು ಕಡೆ ಹೋಗಿ ನೋಡುತ್ತಾನೆ. ಕಲ್ಲು ಬಂಡೆ ಬಿಟ್ಟು ಇರೋದಕ್ಕೆ ಸರಿಯಾದ ಜಾಗ ಕಾಣಿಸುವುದಿಲ್ಲ. ರಮೇಶ್ ನಿರಾಸೆ ಪಡುತ್ತಾನೆ. ಪ್ರಸಾದ್ ಮತ್ತೊಂದು ಕಡೆ ಹೋಗಿ ನೋಡುತ್ತಾನೆ. ಅವನಿಗೆ ಕೂಡ ಎಂತಹ ಜಾಗವೂ ಕಾಣಿಸುವುದಿಲ್ಲ. ಇಬ್ಬರು ಅತ್ತೆ ಸಸ್ಯರ ಹತ್ರಕ್ಕೆ ಬರ್ತಾರೆ. ಲಾಭ ಇಲ್ಲ ಅನಾಮಿಕಾ, ಮರುಭೂಮಿ ಜಾಗದಲ್ಲಿ ನಾವಿರೋದಕ್ಕೆ ಜಾಗನೇ ಇಲ್ಲ. ಹೀಗೆ ದಿಕ್ಕು ತಪ್ಪಿದವರ ಹಾಗೆ ಇರಲೇಬೇಕು. ಈ ಪರಿಸ್ಥಿತಿ ನೋಡ್ತಾ ಇದ್ರೆ ನಂಗೆ ಕೂಡ ಹಾಗೆ ಅನ್ಸುತ್ತೆ ಶಾರದಾ. ಶಾರದಾ ಮಕ್ಕಳು ಅಳುತ್ತಾ ಇರುತ್ತಾರೆ. ಅನಾಮಿಕಾ ಮಾತ್ರ ಧೈರ್ಯ ಮಾಡಿ ಆ ಕತ್ತಲಿನಲ್ಲಿ ಆ ಮರುಭೂಮಿಯಲ್ಲಿ ಹುಡುಕುತ್ತಾ ಮುಂದಕ್ಕೆ ಹೋಗುತ್ತಾ ಇರ್ತಾಳೆ. ಒಂದು ಕಡೆ ಒಣಗಿದ ಹುಲ್ಲು, ಕೆಲವು ಸೌದೆಗಳು ಕಾಣಿಸುತ್ತದೆ. ಕ್ಷಣ ಕೂಡ ತಡ ಮಾಡದೆ ಅನಾಮಿಕಾ ಕಲ್ಲಿನಿಂದ ಬೆಂಕಿಯನ್ನು ತಯಾರು ಮಾಡಿ ಸೌದೆಯನ್ನು ಮುಟ್ಟಿಸುತ್ತಾಳೆ. ಉರಿ ದೊಡ್ಡದಾಗಿ ಉರಿಯುತ್ತಾ ಇರುತ್ತದೆ. ಎಲ್ಲರೂ ಆ ಬೆಂಕಿ ಹತ್ರ ಬರ್ತಾರೆ. ಅನಾಮಿಕಾ ಆ ಬೆಂಕಿಯ ಮೇಲೆ ಸೌದೆ ಇಡುತ್ತಾಳೆ. ಸೌದೆ ಹಿಂಡ್ಕೊಳ್ಳುತ್ತೆ, ಉರಿಯುತ್ತಾ ಇರುತ್ತದೆ. ಉರಿ ಇರುವವರೆಗೂ ನಮಗೆ ಯಾವ ಭಯನೂ ಇರೋದಿಲ್ಲ. ಎಲ್ಲರೂ ಬೆಂಕಿ ಸುತ್ತ ಕುತ್ಕೊಳ್ಳಿ, ನಾನು ಹೋಗಿ ಮಿಕ್ಕ ಸೌದೆಗಳನ್ನ ತಗೊಂಡ್ಬರ್ತೀನಿ ಎಂದು ಹೇಳಿದ ಅನಾಮಿಕಳಿಗೆ ಸ್ವಲ್ಪ ದೂರದಲ್ಲಿಯೇ ಆ ಬೆಂಕಿಯ ಬೆಳಕಿನಲ್ಲಿ ಒಂದು ಸುರಂಗ ಕಾಣಿಸುತ್ತದೆ. ಅಲ್ಲಿ ನೋಡಿ, ಅಲ್ಲೊಂದು ಸುರಂಗ ಕಾಣಿಸ್ತಾ ಇದೆ, ನಾವಲ್ಲಿರೋಣ. ಅದರಲ್ಲಿ ಏನಾದ್ರೂ ಕ್ರೂರವಾದ ಜಂತು ಇದ್ರೆ? ಅದೇ ಅಂಥದ್ದೇನಾದ್ರೂ ಇದ್ರೆ ನಾವು ಇಲ್ಲಿಗೆ ಬರುತ್ತಲೇ ನಮ್ಮ ಮಾತು ಕೇಳುತ್ತಲೇ ಅದು ದಾಳಿ ಮಾಡ್ತಾ ಇತ್ತು. ಹಾಗೆ ಮಾಡಿಲ್ಲ ಅಂದ್ರೆ ಅದರಲ್ಲಿ ಯಾವ ಕ್ರೂರ ಜಂತುವು ಇಲ್ಲ ಅಂತಾನೆ ಅಲ್ವಾ ಅರ್ಥ? ಹೌದು ಸೊಸೆ, ನಾನು ಕೂಡ ನಿನ್ ಜೊತೆನೆ ಬರ್ತೀನಿ, ಬಾರಮ್ಮ. ಇಬ್ಬರು ಸೇರಿ ಉರಿಯುತ್ತಿರುವ ಸೌದೆಯನ್ನು ಹಿಡಿದುಕೊಂಡು ಸುರಂಗದ ಒಳಗಡೆಗೆ ಬರುತ್ತಾರೆ. ಅದರ ಒಳಗಡೆ ಯಾವ ಕ್ರೂರವಾದ ಜಂತುವೂ ಅವರಿಗೆ ಕಾಣಿಸಲಿಲ್ಲ. ಒಂದು ಕಡೆ ಆ ಸುರಂಗ ಮುಚ್ಕೊಂಡಿರುತ್ತೆ. ಇನ್ನು ಆ ದಿನ ರಾತ್ರಿ ಎಲ್ಲರೂ ಆ ಸುರಂಗದೊಳಗೆ ಇರುತ್ತಾರೆ. ಅನಾಮಿಕಾ, ಅಮ್ಮ ಅಪ್ಪ ಮಕ್ಕಳು ಮಲಗಿದ್ದಾರಲ್ಲ, ನಾನು ಎಚ್ಚೆತ್ತುಕೊಂಡಿರ್ತೀನಿ, ನೀನು ಸ್ವಲ್ಪ ಹೊತ್ತು ಮಲ್ಕೋ. ನಂಗೆ ನಿದ್ದೆ ಬರ್ತಾ ಇಲ್ಲ ರೀ. ಹಾಗೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಪೂರ್ತಿಯಾಗಿ ಬೆಳಗಾಗುತ್ತದೆ. ಎಲ್ಲರೂ ಹಸುವಿನಿಂದ ಒದ್ದಾಡುತ್ತಾ ಇರುವಾಗ ಇದ್ದಕ್ಕಿದ್ದಂತೆಯೇ ಬಿರುಗಾಳಿ ಬೀಸಲಿಕ್ಕೆ ಶುರುವಾಗುತ್ತದೆ. ಅಷ್ಟೇ, ಮರುಭೂಮಿಯ ಜಾಗದಲ್ಲಿ ಸುಂಟರ ಗಾಳಿ ತಿರುಗುತ್ತಾ ಇರುತ್ತದೆ. ಅದು ಸುರಂಗದ ಮೇಲಿನಿಂದ ಹೊರಟು ಹೋಗುತ್ತೆ. ಆಗ ಒಂದೇ ಸಲಕ್ಕೆ ಸುರಂಗ ಎಲ್ಲ ಬಿದ್ದು ಹೋಗುತ್ತದೆ. ಅಲ್ಲಿ ಒಂದು ಚಿಕ್ಕ ರಂಧ್ರ ಮಾತ್ರ ಇರುತ್ತದೆ. ಆ ರಂಧ್ರದಿಂದ ಬೆಳಕು ಹೊರಗೆ ಬರ್ತಾ ಇರುತ್ತದೆ. ಸುರಂಗದ ಒಳಗಿರುವ ಶಾರದಾ ಮಕ್ಕಳು ಭಯಪಡುತ್ತಾ ಇರುತ್ತಾರೆ. ಅದೇ ಮಕ್ಕಳೇ, ಭಯಪಡಬೇಡಿ, ನಾನು ಅವರು ಸೇರಿ ಬಿದ್ದ ಕಲ್ಲನ್ನು ತೆಗಿತೀವಿ ಎಂದು ಅನಾಮಿಕಾ ರಮೇಶರು ಸುರಂಗದೊಳಗಿನಿಂದ ಬಲವಾಗಿ ಹೊರಗೆ ತಳ್ಳುತ್ತಾ ಇರುತ್ತಾರೆ. ಹಾಗೆ ಸ್ವಲ್ಪ ಸ್ವಲ್ಪವಾಗಿ ಸುರಂಗದ ಮುಂದೆ ಬಿದ್ದ ಕಲ್ಲನ್ನು ಮಣ್ಣನ್ನು ಎಳಿತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ ಪೂರ್ತಿಯಾಗಿ ಸುರಂಗದ ದ್ವಾರ ತೆಗೆದುಕೊಳ್ಳುತ್ತದೆ. ಎಲ್ಲರೂ ಪ್ರಾಣದಿಂದ ಆ ಸುರಂಗದಿಂದ ಹೊರಗೆ ಬರುತ್ತಾರೆ. ಎಲ್ಲರೂ ಸೇರಿ ಸಹನೆ ತಂದುಕೊಂಡು ಆ ಮರುಭೂಮಿ ಜಾಗದಿಂದ ನಡೆದುಕೊಳ್ಳುತ್ತಾ ಹೋಗ್ತಾ ಇರ್ತಾರೆ. ಹಾಗೆ ಸ್ವಲ್ಪ ದೂರ ಹೋದ ನಂತರ ಅವರಿಗೆ ಒಂದು ಊರು ಕಾಣಿಸುತ್ತದೆ. ಅನಾಮಿಕಳ ಕುಟುಂಬ ಆ ಊರಿಗೆ ಸೇರಿಕೊಳ್ಳುತ್ತಾರೆ. ಬಡ ಸೊಸೆ ಅನಾಮಿಕಾ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾಳೆ. ಯಾರು ತಮ್ಮ ಮನೆ ಕಡೆಗೆ ಬರ್ತಾ ಇರೋ ಹಾಗೆ ಕಾಣಿಸ್ಲಿಲ್ಲ ಅವಳಿಗೆ. ಮನೆಯಲ್ಲಿ ಅತ್ತೆ ಮಾವಯ್ಯ ಇಲ್ಲ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ಇದೇ ಒಳ್ಳೆ ಸಮಯ. ನನ್ನನ್ನು ಮೋಸ ಮಾಡ್ತಾ ಇರುವ ನನ್ನ ಗಂಡನ್ನ ನಿಲ್ಸಿ ಕೇಳ್ತೀನಿ.
ಅಂದುಕೊಂಡು ಬಾಗಿಲು ಹಾಕುತ್ತಾಳೆ. ಆಗ ರಮೇಶ್ ಬೆಡ್ರೂಮ್ ಅಲ್ಲಿ ಸಂತೋಷದಿಂದ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಆವೇಶದಿಂದ ಅನಾಮಿಕಾ ಬೆಡ್ರೂಮ್ ಒಳಗೆ ಬರ್ತಾಳೆ. ರಮೇಶನ ಸೆಲ್ ಫೋನ್ ಎಳ್ಕೊಂಡು ಗಟ್ಟಿಯಾಗಿ ನೆಲಕ್ಕೆ ಬೀಸಿ ಹೊಡೆಯುತ್ತಾಳೆ. ಆ ಫೋನು ಚೂರಾಗುತ್ತೆ. ರಮೇಶ್ ಆವೇಶದಿಂದ ಅನಾಮಿಕಳನ್ನು ಹೊಡೆಯೋದಕ್ಕೆ ಕೈ ಎತ್ತುತ್ತಾನೆ. ನಿಲ್ಸಿದ್ರಾ? ಹೊಡೀರಿ. ಒಂದ್ ಕೈಯಿಂದ ಅಲ್ಲ, 2 ಕೈಯಿಂದನೂ ಹೊಡೀರಿ. ಆದ್ರೂ ನಿಮ್ಮ ಆವೇಶ ಕೋಪ ಕಡಿಮೆ ಆಗದಿದ್ರೆ ಬೆಲ್ಟ್ ತಗೊಂಡ್ ಹೊಡೀರಿ, ಸೌದೆ ತಗೊಂಡ್ ಹೊಡೀರಿ. ಯಾವ್ದ್ರಿಂದ ಹೊಡೆದ್ರೆ ನಿಮ್ಮ ಕೋಪ ಆವೇಶ ಕಡಿಮೆ ಆಗುತ್ತೋ ಅದ್ರಿಂದಾನೇ ಹೊಡೀರಿ. ಮನಸ್ಸಿಗೆ ತಗಲಿದ ಪೆಟ್ಟನ್ನ ಸಹಿಸ್ಕೊತಾ ಇದ್ದೀನಿ, ದೇಹಕ್ಕೆ ಬಿದ್ದ ಪೆಟ್ಟನ್ನ ಸಹಿಸ್ಕೊಳ್ಳಲಾರೇನಾ? ಹೊಡೀರಿ. ಛೇ, ನಿನ್ನ ನೋಡ್ತಾ ಇದ್ರೆ ಅಸಹ್ಯವಾಗ್ತಿದೆ ಅನಾಮಿಕಾ. ಆಗತ್ತೆ, ಯಾಕಾಗೋದಿಲ್ಲ? ಯಾವ ಕೆಲಸವೂ ಮಾಡದೆ ಯಾವಾಗ ನೋಡಿದ್ರು ಫೋನ್ ಅಲ್ಲಿ ಚಾಟಿಂಗ್ ಮಾಡ್ಕೊಂತ ಮಾತಾಡ್ಕೊಂತ 3 ಹೊತ್ತು ತಿನ್ನುತ್ತಾ ಪೋಲಿ ಹಾಗೆ ತಿರುಗ್ತಾ ಇರೋ ನಿಮ್ಮನ್ನ ಕೂಲಿ ಮಾಡ್ಕೊಂಡು ಸಾಕ್ತಾ ಇದ್ದೀನಲ್ಲ. ಅಸಹ್ಯ ಆಗ್ಬೇಕು, ವಾಂತಿ ಬರ್ಬೇಕು, ಮತ್ತೆ ಬೇಸರ ಕೂಡ ಆಗ್ಬೇಕಲ್ಲ. ನಾನು ಇಷ್ಟ ಬಂದ ಹಾಗೆ ಮಾಡ್ಕೋತೀನಿ, ಆದ್ರೂ ನಾನ್ ತಿಂತಾ ಇರೋದು ನಿನ್ನ ಕಷ್ಟನಲ್ಲ. ಅನಾಮಿಕಾ ಕೋಪದಿಂದ ನೋಡುತ್ತಾಳೆ. ನಾನು ತಿಂತಾ ಇರೋದು ನಮ್ಮ ಅಮ್ಮ ಅಪ್ಪ ಕಷ್ಟ ಮಾಡಿದ್ದು. ಹೆಚ್ಚು ಮಾತಾಡದೆ ಇಲ್ಲಿಂದ ಹೊರಟೋಗೋ ಅನಾಮಿಕಾ. ನಿನ್ ಜೊತೆ ಸಂಸಾರನೇ ಅಲ್ಲ, ನಿನ್ನ ಮುಟ್ಟೋದು ಕೂಡ ನನಗೆ ಸ್ವಲ್ಪನೂ ಇಷ್ಟವಿಲ್ಲ. ಪರ ಹೆಂಗಸರ ಮೋಜಿನಲ್ಲಿ ಇದ್ದೀರಲ್ಲ, ಈಗ ನಿಮ್ಗೆ ಹಾಗೆ ಅನ್ಸುತ್ತೆ. ಇಲ್ಲಿ ಇರೋದಕ್ಕೆ ನಿಂಗೆ ಇಷ್ಟವಿಲ್ದಿದ್ರೆ ನಿನ್ ಮಕ್ಕಳನ್ನ ಕರ್ಕೊಂಡು ತವ್ರ ಮನೆಗೆ ಹೊರಟೋಗು. ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇರ್ತೀನಿ. ನಿಮ್ಮನ್ನ ಹೆಜ್ಜೆ ಹೆಜ್ಜೆಗೂ ನೋಯಿಸ್ತಾ ಇರ್ತೀನಿ. ಅನಾಮಿಕಾ, ನನ್ನ ಫೋನನ್ನ ಹೊಡೆದಿದ್ದಕ್ಕೆ ನಂಗೇನು ಬೇಜಾರಿಲ್ಲ. ನನ್ನನ್ನ ಅಂಜಲಿನ ಬೇರೆ ಮಾಡೋದು ನಿನ್ನಿಂದಾಗಲ್ಲ. ಹೋಗು, ಹೋಗಿ ಹೀಗೆ ತರಕಾರಿ ಮಾರ್ಕೊಂತ ಮಕ್ಕಳನ್ನ ನೋಡ್ಕೊಂಡು ನಿನ್ ಜೀವನ ನೋಡ್ಕೋ. ಮನಸಾರೆ ಪ್ರೇಮಿಸ್ತಾ ಇರೋ ನನ್ನನ್ನ ಮೋಸ ಮಾಡ್ತಾ ದುಡ್ಡಿರುವ ಅಂಜಲಿನ ಇಷ್ಟಪಡ್ತಾ ಇದ್ದೀರಾ. ಅಂಜಲಿಗೆ ನೀನು ಯಾವತ್ತೋ ಒಂದು ದಿನ ಬಡವ ಅಂತ ಗೊತ್ತಾಗುತ್ತೆ. ಆಗ ನಿಮ್ಮನ್ನ ಚೀ ಅಂತ ಹೋಗುದು ಬೇರೆಯವ್ರ ಜೊತೆ ಹೊರಟೋಗ್ತಾಳೆ. ನೋಡೋಣ ಅನಾಮಿಕಾ, ಅಂಜಲಿ ನನಗೆ ದೂರ ಹೋಗ್ತಾಳೋ ನೀನು ನನ್ನಿಂದ ದೂರ ಆಗ್ತೀಯೋ ಯಾವ್ದೋ ಒಂದು ಕಾಲನೇ ನಿರ್ಣಯಿಸುತ್ತೆ. ನಾನು ರಿಚ್ಚು, ನೀನು ಪೂರು ಎಂದು ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಅಳ್ತಾ ಇರ್ತಾಳೆ. ರಮೇಶ್ ಟೌನ್ ನಲ್ಲಿ ಒಂದು ಮನೆಯಲ್ಲಿ ಇರ್ತಾ ಇರುವ ರಿಚ್ ಅಂಜಲಿ ಜೊತೆ ಕೂತ್ಕೊಂಡು ಪ್ರೇಮದಿಂದ ಮಾತಾಡ್ತಾ ಇರ್ತಾನೆ. ದಿನ ಕಳೆಯುತ್ತಾ ಇರುತ್ತದೆ. ಅನಾಮಿಕಾ ದಿಗಿಲಿನಿಂದ ಇರುತ್ತಾ ಮನೆ ಕೆಲಸ, ಅಡ್ಗೆ ಕೆಲಸ ಮಾಡ್ಕೋತಾ ತರಕಾರಿನ ಅತಿ ಕಡಿಮೆಯಾಗಿ ಮಾರಾಟ ಮಾಡ್ತಾ ಇದ್ದದನ್ನ ಶಾರದಾ ಪ್ರಸಾದರು ಮಕ್ಕಳು ಹರೀಶ್ ಭವ್ಯರು ಕೂಡ ಗಮನಿಸುತ್ತಾರೆ. ಒಂದು ದಿನ ಹಿತ್ತಲಿನಲ್ಲಿರುವ ತರಕಾರಿ ಗಿಡಗಳಿಗೆ ನೀರು ಹಾಕ್ತಾ ಇರೋ ಪ್ರಸಾದನ ಹತ್ತಿರಕ್ಕೆ ಶಾರದಾ ಬರುತ್ತಾಳೆ. ಏನು ಅಂದ್ರೆ, ತರಕಾರಿ ಗಿಡಗಳಿಗೆ ನೀರ್ ಹಾಕಿದ್ದು ಸಾಕು, ತಕ್ಷಣ ನನ್ ಜೊತೆ ಬನ್ನಿ. ಎಲ್ಲಿಗೂ ಹೇಳದೆ ನಿನ್ ಜೊತೆ ಬಾ ಅಂತ ಕರಿತಾ ಇದ್ಯಾ? ಎಲ್ಲ ಬಿಟ್ಟು ನನ್ನನ್ ಬಿಡುವ ಪ್ಲಾನ್ ಏನಾದ್ರೂ ಮಾಡ್ತಾ ಇದೆಯಾ ಏನು ಶಾರದಾ? ಇಂತ ಮಾತಾಡಿದ್ರೆ ನಂಗೆ ಮೈಯಲ್ಲಿ ಉರಿಯುತ್ತೆ. ತಮ್ಮನ್ನ ಬಿಡೋದಕ್ಕೆನಾ ದಿನವೂ ದೇವರ ಹತ್ರ ದೀಪ ಬಿಟ್ಟು ನನ್ ತಾಳಿ ಬಿಟ್ಟು 100 ವರ್ಷ ಇರಲಿ ಅಂತ ಆಶೀರ್ವದಿಸು ಅಂತ ಬೇಡ್ಕೋತಾ ಇರೋದು. ಅಂದ್ರೆ ಮತ್ತೆ ಎಲ್ಲಿಗೂ ಹೇಳ್ಬೋದಲ್ಲ ಶಾರದಾ? ನಮ್ಮ ಸೊಸೆನ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ಳೋದಕ್ಕೆ. ಏನ್ ಮಾತಾಡ್ತಾ ಇದೀಯ ಶಾರದಾ? ಸೊಸೆನ ರೆಡ್ ಹ್ಯಾಂಡ್ ಆಗಿ ಇಟ್ಕೊಳ್ಳೋದಂದ್ರೇನು? ನಮ್ಮ ಸೊಸೆ ಅನಾಮಿಕಾ ತರಕಾರಿ ಮಾರೋದಕ್ಕೆ ಹೋಗಿದ್ದಾಳಲ್ಲ. ಹೌದು, ತರಕಾರಿ ಮಾರೋದಕ್ಕೆ ಹೋಗಿದ್ದಾಳೆ. ಆದ್ರೆ ಎಲ್ಲೆಲ್ಲಿ ಮಾರ್ತಾ ಇದ್ದಾಳೋ, ಎಷ್ಟು ರೇಟಿಗೆ ಮಾರಾಟ ಆಡ್ತಿದ್ದಾಳೋ ಗೊತ್ತಿಲ್ಲ. ದಿನವೂ ದುಡ್ಡನ್ನ ಕಡಿಮೆ ತರ್ತಾ ಇದ್ದಾಳೆ. ಏನೋ ಕಳ್ಕೊಂಡ ಹಾಗೆ ದಿಗ್ಲಿನಿಂದಿರ್ತಾಳೆ. ಏನು ಕೇಳಿದ್ರು ಏನು ಹೇಳ್ತಾ ಇಲ್ಲ. ನಿನ್ನ ಉದ್ದೇಶ ಏನು ಶಾರದಾ? ಸೊಸೆ ಏನೋ ತಪ್ಪು ಮಾಡ್ತಾ ಇದ್ದಾಳೆ ರೀ. ಆ ಮಾತನ್ನು ಕೇಳುತ್ತಲೇ ಪ್ರಸಾದಂಗೆ ಬಹಳ ಕೋಪ ಬರುತ್ತೆ. ಇಷ್ಟು ಕಾಲ ನಿನ್ನನ್ನ ಹೊಡಿಲಿಲ್ಲ, ಈಗ ಹೊಡೆದ್ರೆ ಚೆನ್ನಾಗಿಲ್ಲ ಅಂತ ಸುಮ್ನೆ ಇರ್ತಾ ಇದ್ದೀನಿ. ನಾನು ಸೊಸೆ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಕೋಪ ಬರ್ತಾ ಇದೆ ಅಲ್ಲ? ನೀನ್ ಹಾಗೆ ಮಾತಾಡ್ತಾ ಇದ್ರೆ, ನಾನ್ ಕೇಳಿಸ್ಕೊತಾ ಇದ್ರೆ ಕೋಪ ಬರ್ದೆ ಇನ್ನೇನಾಗುತ್ತೆ? ಇಲ್ಲಿ ನೋಡಿ, ನಂದು ಅನುಮಾನ ಮಾತ್ರನೇ. ಅದಕ್ಕೆ ಸೊಸೆನ ಫಾಲೋ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊಸೆ ಮೇಲೆ ಅನುಮಾನ ಇದೆ, ಆದ್ರಿಂದ ನನಗೆ ತಪ್ಪಾಗಿ ಅನ್ಸ್ಬೋದು. ಅದಕ್ಕೆ ನಿಮ್ಮನ್ನು ಕೂಡ ನನ್ ಜೊತೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ಸರಿ ಬಾ ಶಾರದಾ, ನಿನ್ನ ಅನುಮಾನ ನಿಜ ಆಗಲ್ಲ ಅಂತ ಸಿದ್ಧವಾಗುತ್ತೆ, ಬಾ. ಇಬ್ಬರು ಮನೆಗೆ ಬೀಗ ಹಾಕಿ ಹೊರಗೆ ಹೊರಡುತ್ತಾರೆ. ಅನಾಮಿಕಾ ರೋಡ್ ಪಕ್ಕದಲ್ಲಿರೋ ಒಂದು ಸಿಮೆಂಟ್ ಬೆಂಚ್ ಮೇಲೆ ತರಕಾರಿ ಬುಟ್ಟಿಯನ್ನ ಇಟ್ಕೊಂಡು ದಿಗಿಲಿನಿಂದ ಕೂತಿರ್ತಾಳೆ. ಅವರು ನನಗೆ ಮೋಸ ಮಾಡ್ತಾ ಇರೋ ವಿಷಯ ಅತ್ತೆಯವರಿಗೆ ಹೇಳ್ಬೇಕಾ ಬೇಡವಾ ಎಂದು ಆಲೋಚಿಸುತ್ತಾ ಇರುವಾಗ ಶಾರದಾ ಪ್ರಸಾದರು ಬರುತ್ತಾರೆ. ಅವರನ್ನು ನೋಡಿ ಮೇಲೆ ಕೇಳುತ್ತಾಳೆ ಅನಾಮಿಕಾ. ಏನಾಯ್ತು ಸೊಸೆ, ತರಕಾರಿ ಮಾರದೆ ಇಲ್ಲೇನಕ್ಕೆ, ಏನ್ ಮಾಡ್ತಿದ್ಯಾ? ಇಲ್ಲಿ ನೋಡಮ್ಮ ಶಾರದಾ, ಬಹಳ ದಿನದಿಂದ ನಿನ್ನನ್ನ ಗಮನಿಸ್ತಾ ಇದ್ದೀನಿ. ನೀನು ಮೊದಲಿನ ಹಾಗೆ ನಮ್ ಸೊಸೆ ಹಾಗಿಲ್ಲ, ಏನೋ ಕಳ್ಕೊಂಡವಳ ಹಾಗಿದ್ಯಾ. ಏನಾಯ್ತು ತಾಯಿ? ನಿನ್ನಲ್ಲಿ ನೀನೇ ದುಃಖ ಪಡದೆ ಏನ್ ನಡೀತೋ ನಮಗ್ ಕೂಡ ಹೇಳಮ್ಮ. ಹೇಳೋದಲ್ಲ ಮಾವಯ್ಯ, ನಿಮ್ಮ ಕಣ್ಣಿಗೆ ತೋರಿಸ್ತೀನಿ ಬನ್ನಿ. ಅನಾಮಿಕಾ ತರಕಾರಿ ಬುಟ್ಟಿನ ನೆತ್ತಿ ಮೇಲೆ ಇಟ್ಕೊಂಡು ಮುಂದಕ್ಕೆ ನಡೀತಾ ಇರ್ತಾಳೆ. ಅವಳ ಹಿಂದೆ ಶಾರದಾ ಪ್ರಸಾದರು ಕೂಡ ನಡೆಯುತ್ತಾ ಇರ್ತಾರೆ. 3 ಸೇರಿ ಒಂದು ಮನೆಗೆ ಬರುತ್ತಾರೆ. ಅನಾಮಿಕಾ ಕಾಲಿಂಗ್ ಬೆಲ್ ಒತ್ತುತ್ತಾಳೆ. ಮಾಡರ್ನ್ ಡ್ರೆಸ್ ಅಲ್ಲಿರುವ ಅಂಜಲಿ ಬಾಗಿಲು ತೆಗೆಯುತ್ತಾಳೆ. ಮೇಡಮ್, ತರಕಾರಿ ತಗೊಂಡ್ಬಂದಿದ್ದೀನಿ. ರಾಮ್, ದುಡ್ಡು ತಗೊಂಬಾ. ಆ ಮಾತನ್ನು ಕೇಳುತ್ತಲೇ ಬನಿಯನ್ ಲುಂಗಿ ಮೇಲಿರುವ ರಮೇಶ್ ದುಡ್ಡನ್ನು ತಗೊಂಡು ಬರ್ತಾನೆ.
ಶಾರದಾ ಪ್ರಸಾದರು ಅಲ್ಲಿ ತಮ್ಮ ಮಗ ಆ ವಿಧದಿಂದ ಇರುವುದನ್ನು ನೋಡಿ ಶಾಕ್ ಆಗ್ತಾರೆ. ರಮೇಶ್ ಅವರನ್ನು ನೋಡಿ ಏನು ಮಾತನಾಡದೆ ಕೋಪದಿಂದ ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಾ ಕಣ್ಣೀರು ಹಾಕೋತಾಳೆ. ದುಡ್ಡು ತಗೋ. ಅನಾಮಿಕಾ ದುಡ್ಡನ್ನು ತಗೋತಾಳೆ. ಇವ್ರ್ಯಾರು? ನಮ್ಮ ಅತ್ತೆ ಮಾವಯ್ಯ ಊರಿನಿಂದ ಬಂದಿದ್ದಾರೆ. ಈಗಲೇ ಬಸ್ಸಿನಿಂದ ಇಳಿದ್ರು. ನಾನು ತರಕಾರಿ ಕೊಟ್ಟು ಕರ್ಕೊಂಡು ಹೋಗೋಣ ಅಂತ ಈಗಲೇ ಬಂದೆ. ಸರಿ, ತರಕಾರಿ ಕೊಟ್ಟಿಯಲ್ಲ, ಇನ್ನು ಹೋಗು. ಅನಾಮಿಕಾ ತರಕಾರಿ ಬುಟ್ಟಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಅಲ್ಲಿಂದ ಮುಂದಕ್ಕೆ ನಡೆಯುತ್ತಾ ಇದ್ದಾರೆ. ಅವರ ಹಿಂದೆ ಶಾರದಾ ಪ್ರಸಾದರು ನಡೆಯುತ್ತಾ ಇರ್ತಾರೆ. ರಮೇಶನ ಜೊತೆ ಅಂಜಲಿ ಹೀಗಂತಾಳೆ, ರಾಮ್, ನಾನು ಪಬ್ಗೆ ಹೋಗ್ತಾ ಇದ್ದೀನಿ, ನೀನ್ ರೆಡಿಯಾಗಿ ಆಫೀಸ್ಗೆ ಹೋಗು. ಹಾಗೆ ಅಂಜಲಿ. ಅಂಜಲಿ ಹ್ಯಾಂಡ್ ಬ್ಯಾಗ್ ಹಾಕೊಂಡು ಹೊರಟು ಹೋಗ್ತಾಳೆ. ಮನೆ ಹತ್ರ ಶಾರದಾ ಅನಾಮಿಕಳ ಹತ್ರ, ಇಷ್ಟು ನಡೀತಾ ಇದ್ರೆ ನಮ್ಗೇನಕ್ಕೆ ಹೇಳಿಲ್ಲ ಸೊಸೆ? ಈಗ ತೋರ್ಸಿದ್ದೀನಲ್ಲ ಅತ್ತೆ, ಅವರು ಮನೆಗ್ ಬಂದ್ಮೇಲೆ ಏನ್ ಮಾಡ್ತೀರಾ? ಅವನು ಬರ್ಲಿ ನೋಡು ಸೊಸೆ, ನಾನು ನಿನ್ ಮಾವಯ್ಯ ಏನ್ ಮಾಡ್ತೀವಿ ಅಂತ ನಿಂಗೆ ಅರ್ಥವಾಗುತ್ತೆ. ಅತ್ತೆ, ಮಾವಯ್ಯ ಎಂತ ಪರಿಸ್ಥಿತಿಯಲ್ಲೂ ಕೂಡ ನಾನು ಇರುವಾಗ ಅವ್ರಿಗೆ ಹೊಡಿಬೇಡಿ, ಬೈಬೇಡಿ, ಅದು ನಾನು ತಡ್ಕೊಳ್ಳಲಾರೆ. ನೀನೇನು ಭಯಪಡಬೇಡ ಸೊಸೆ, ನಿನ್ನ ಮುಂದೆ ನಿನ್ ಗಂಡನ ಹೊಡಿಯಲ್ಲ, ಬಯಲ್ಲ. ಹೇಗೆ ಬುದ್ಧಿ ಹೇಳ್ಬೇಕು ಹಾಗೆ ಹೇಳ್ತೀವಿ. ನೀನು ಮಾತ್ರ ನಾವ್ ಹೇಳಿದ್ದಕ್ಕೆ ಸರಿ ಅಂದ್ರೆ ಸಾಕು. ನನ್ನ ಸಂಸಾರ ನಿಲ್ಲುತ್ತೆ ಅಂದ್ರೆ ನೀವು ಹೇಳಿದ ಹಾಗೆ ಮಾಡ್ತೀನಿ ಮಾವಯ್ಯ. ಸ್ವಲ್ಪ ಹೊತ್ತಿಗೆ ರಮೇಶ್ ಮನೆಗೆ ಬರುತ್ತಾನೆ. ಇಲ್ಲಿ ನೋಡಪ್ಪ ಮಗನೇ, ಇದೆಲ್ಲ ಯಾಕೆ ಮಾಡ್ತಾ ಇದೀಯ ಅಂತ ನಾವು ನಿನ್ನನ್ನ ಕೇಳ್ತಾ ಇಲ್ಲ. ನಿನಗೆ ಇಷ್ಟ ಬಂದ ಹಾಗೆ ನೀನ್ ಬದುಕ್ತಾ ಇದೀಯ, ತಪ್ಪಿಲ್ಲ. ನಮಗೆ ಇಷ್ಟ ಬಂದ ಹಾಗೆ ನಮ್ಮ ಸೊಸೆ ಜೀವನವನ್ನು ಕೂಡ ಸೆಟ್ ಮಾಡ್ಬೇಕು ಅಂದ್ಕೋತಾ ಇದೀವಿ. ಅದ್ರಲ್ಲೂ ತಪ್ಪೇನಿಲ್ವಲ್ಲ ಮಗನೇ? ಏನು ತಪ್ಪಿಲ್ಲಪ್ಪ. ಅದಕ್ಕೆ ಅಪ್ಪ, ನೀನು ಡೈವರ್ಸ್ ಕೊಟ್ರೆ ನನ್ನ ಸೊಸೆಗೆ ಮತ್ತೆ ಮದುವೆ ಮಾಡ್ತೀವಿ. ಪ್ರಸಾದ್ ಒಂದು ಮಾತು ಹೇಳುತ್ತಲೇ ಅನಾಮಿಕಾ ಗಾಬರಿ ಆಗ್ತಾ ಇರ್ತಾಳೆ. ಮಾವಯ್ಯ, ಅದು ಸೊಸೆ, ನಿನ್ ದುಃಖ ನಮ್ಗೆ ಅರ್ಥವಾಗುತ್ತೆ. ಡೈವರ್ಸ್ ಕೊಟ್ರೆ ನೀನು ನಿನ್ ಮಕ್ಕಳು ಬದುಕೋದಕ್ಕೆ ಬೇಕಾದ ದುಡ್ಡೆಲ್ಲ ಮಗನೇ ಕೊಡ್ಬೇಕು. ಕೋರ್ಟಿನ ತೀರ್ಪು ಕೂಡ ನಿನ್ಗೆ ಅನುಕೂಲವಾಗಿ ಬರುತ್ತಮ್ಮ, ನೀನೇನು ದುಃಖ ಪಡ್ಬೇಡ. ನಿಮ್ ಇಷ್ಟ ಅತ್ತೆ. ಸರಿಯಪ್ಪ, ನಾನು ಡೈವರ್ಸ್ ಕೊಡ್ತೀನಿ. ಅನಾಮಿಕಾ ತನ್ನ ಮಕ್ಕಳು ಬದುಕೋದಕ್ಕೆ ಬೇಕಾದಷ್ಟು ದುಡ್ಡು ಕೂಡ ಕೊಡ್ತೀನಿ. ಅಂಜಲಿ ದುಡ್ಡಿರುವ ಹುಡುಗಿ, ನಾನು ಕೇಳಿದ್ರೆ ಎಷ್ಟು ದುಡ್ಡಾದ್ರೂ ಕೊಡ್ತಾಳೆ. ಅದು ತಗೊಂಡ್ಬಂದು ಅನಾಮಿಕಳ ಮುಖದ ಮೇಲೆ ಹೊಡಿತೀನಿ ಎಂದು ರಮೇಶ್ ತನ್ನ ಬೆಡ್ರೂಮ್ ಒಳಗೆ ಹೊರಟು ಹೋಗುತ್ತಾನೆ. ಒಂದು ದಿನ ಸಾಯಂಕಾಲ ಶಾರದಾ ಅಂಜಲಿಯವರ ಮನೆಗೆ ಹೋಗುತ್ತಾಳೆ. ಶಾರದಾ ತನ್ನನ್ನು ತಾನು ಪರಿಚಯ ಮಾಡಿಕೊಂಡು ರಮೇಶನ ಬಗ್ಗೆ ವಿವರವಾಗಿ ಹೇಳುತ್ತಾಳೆ. ಅಂಜಲಿಗೆ ಬಹಳ ಕೋಪ ಬರುತ್ತೆ. ರಾಮ್ ಇಷ್ಟು ಮೋಸ ಮಾಡಿದ್ನಾ? ಬರ್ಲಿ ಬಿಡು, ಬಂದ ಮೇಲೆ ರಾಮಂಗೆ ವಿಷಯ ತಿಳಿಸ್ತೀನಿ. ದಯವಿಟ್ಟು ಪೊಲೀಸರಿಗೆ ಮಾತ್ರ ಹಿಡಿಸ್ಬೇಡ ತಾಯಿ, ನನ್ನ ಸೊಸೆ ಸಂಸಾರ ನಾಶವಾಗುತ್ತೆ. ನನ್ನ ಮಗ ಸೊಸೆ ಚೆನ್ನಾಗಿದ್ರೇನೆ ನಾನು ನಮ್ಮವರು ಸಂತೋಷವಾಗಿರ್ತೀವಿ. ನೀವು ಗ್ರೇಟು, ನಿಮ್ಮ ಸೊಸೆ ಸಂಸಾರ ಚೆನ್ನಾಗಿರ್ಬೇಕು ಅಂತ ನನ್ನ ಹತ್ರ ಬಂದು ನಿಜ ಹೇಳಿದ್ರಿ. ಇನ್ನು ನಾನ್ ನೋಡ್ಕೋತೀನಿ. ರಾಮ್ನ ಮನೆಗೆ ಕಳಿಸ್ತೀನಿ. ಶಾರದಾ ಸಂತೋಷದಿಂದ ಹೊರಟು ಹೋಗುತ್ತಾಳೆ. ಮಾರನೇ ದಿನ ರಮೇಶ್ ಅಂಜಲಿ ಹತ್ರಕ್ಕೆ ಬರ್ತಾನೆ. ಅಂಜಲಿ ಲಗೇಜ್ ಬ್ಯಾಗ್ ಹಿಡ್ಕೊಂಡಿರ್ತಾಳೆ. ಎಲ್ಲಿಗೆ ಅಂಜಲಿ? ನಾನು ಮನೋಹರ್ ಜೊತೆ ಹೊರಟೋಗ್ತಾ ಇದ್ದೀನಿ ರಾಮ್. ಅದೇನಂಜಲಿ, ನಾವು ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಲ್ಲ. ರಾಮ್, ನೀನು ನನ್ನ ಹತ್ರ ಇರುವ ದುಡ್ಡಿಗಾಗಿ ಆಸೆಪಟ್ಟು ಬಂದೆ. ನಾನು ಮನೋಹರ್ ಹತ್ರ ಇರುವ ದುಡ್ಡಿಗಾಗಿ ಆಸೆಪಟ್ಟು ಅವನ ಜೊತೆ ಹೊರಟೋಗ್ತಾ ಇದ್ದೀನಿ. ಇನ್ನು ನೀನು ಬೇರೆ ಹುಡುಗಿನ ನೋಡ್ಕೋ. ಆದ್ರೂ ನಮ್ಮಂತಹ ಬೇರೆಯವರ ಆಸೆಗಾಗಿ ಆಸೆ ಪಡುವವರು ಒಬ್ಬರ ಮೇಲೆ ಆಧಾರ ಪಟ್ಟು ಬದುಕೋದು ಅಷ್ಟು ಒಳ್ಳೇದಲ್ಲ ರಾಮ್. ನಾವು ನಮಗಿಂತ ಇರುವವರ ಬಗ್ಗೆ ಆಲೋಚಿಸ್ಬೇಕು. ಬಾಯ್. ಅಂಜಲಿ ಹಾಗೆ ಹೇಳಿ ಹೊರಟು ಹೋಗುತ್ತಾಳೆ. ಆಗ ಹೊರತು ರಮೇಶನ್ಗೆ ಅರ್ಥವಾಗೋದಿಲ್ಲ. ಕಣ್ಣೀರಿನಿಂದ ಮನೆಗೆ ಬರ್ತಾನೆ ರಮೇಶ್. ರೂಮಿನಲ್ಲಿ ದುಃಖ ಪಡ್ತಾ ಇರುವ ಅನಾಮಿಕಳ ಕೈ ಹಿಡ್ಕೋತಾನೆ. ನನ್ನನ್ನು ಕ್ಷಮಿಸು ಅನಾಮಿಕಾ, ದುಡ್ಡಿನ ಮೇಲೆ ಆಸೆಯಿಂದ ನಿನ್ನನ್ನು ಮಕ್ಕಳಿಗೆ ತುಂಬಾ ಕಷ್ಟ ಕೊಟ್ಟೆ. ಇನ್ನು ನಾನು ದುಡ್ಡಿಗಾಗಿ ಎಲ್ಗೂ ಹೋಗೋದಿಲ್ಲ. ನಿನ್ನನ್ನು ಮಕ್ಕಳನ್ನ ಚೆನ್ನಾಗಿ ಪ್ರೇಮದಿಂದ ನೋಡ್ಕೋತೀನಿ. ನಾವು ವಿಚ್ಛೇದನ ತಗೊಳ್ಳೋದ್ ಬೇಡ. ಬಹಳ ಸಂತೋಷ ರೀ, ನೀವು ಬದಲಾಗಿ ನಮ್ಮನ್ನ ನೋಡ್ಕೋತೀವಿ ಅಂತ ಹೇಳಿದ ಮೇಲೂ ನಾನು ಯಾಕೆ ವಿಚ್ಛೇದನ ಕೊಡ್ತೀನಿ ಹೇಳಿ ಎಂದು ಹೇಳುತ್ತಾ ಇರುವಾಗಲೇ ಮಕ್ಕಳು ಹರೀಶ್ ಭವ್ಯ ಅಲ್ಲಿಗೆ ಬರುತ್ತಾರೆ. ರಮೇಶ್ ಅವರನ್ನ ಪ್ರೇಮದಿಂದ ಎತ್ಕೋತಾನೆ. ಇನ್ನು ಆಗಿನಿಂದ ರಮೇಶ್ ಚೆನ್ನಾಗಿ ಸಿಕ್ಕ ಕೆಲಸ ಮಾಡಿಕೊಳ್ಳುತ್ತಾ ಹೆಂಡತಿ ಮಕ್ಕಳನ್ನು ಪ್ರೇಮದಿಂದ ನೋಡ್ಕೋತಾ ಇರ್ತಾನೆ. ಆದರೆ ತನ್ನಲ್ಲಿರುವ ದುಡ್ಡಿನ ಮೇಲೆ ಆಸೆ ಹೋಗಿದೆ ಅಂತ ಅನಾಮಿಕಾ ನಂಬುತ್ತಾ ತನ್ನ ಸಂಸಾರವನ್ನು ಚೆನ್ನಾಗಿ ಮಾಡಿ ನಿಂತ ಅತ್ತೆ ಮಾವಂದಿರನ್ನು ತಂದೆ ತಾಯಿ ಹಾಗೆ ನೋಡ್ಕೋತಾ ಸಂತೋಷದಿಂದ ಸಂಸಾರ ಮಾಡ್ಕೋತಾ ಜೀವಿಸ್ತಾ ಇರ್ತಾಳೆ. ನೀವು ಕೂಡ ರಮೇಶನ್ಗೆ ದುಡ್ಡಿನ ಮೇಲೆ ಆಸೆ ಹೋಗಿದೆ ಅಂತ ಅಂದ್ಕೋತಿದ್ದೀರಾ ಇಲ್ವಾ? ಕಾಮೆಂಟ್ ರೂಪದಲ್ಲಿ ಹೇಳಿ.